ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಹೊಸಬರು ನನ್ನ ಚಾನಲ್ಗೆ ಬಂದವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಸೊ ಇದು ನನ್ನ ಮಗಂದು ನಾಮಕರಣದ್ದು ವಿಡಿಯೋ. ನಾನು ಅವಾಗ ಹಾಕೋಕ್ಕಾಗಲಿಲ್ಲ, ತುಂಬ ದಿನಗಳನ್ನು ಕಳೆದು ಹೋಯಿತು, ಸುಮಾರು 6 ತಿಂಗಳು ಆಯಿತು. ಸೊ ಇವತ್ತು ಹಾಕೋಣ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ಸೊ ನಾಮಕರಣ ಬಂದುಬಿಟ್ಟು ನಾವೆಲ್ಲಿರ್ತೀವಿ, ಇದೇ ಮನೆಯಲ್ಲಿ, ಮನೆ ಹತ್ತಿರನೇ ಒಂದು ಗ್ರೌಂಡ್ ಇದೆ, ಅಲ್ಲೇ ನಾವು ಇದು ಫಂಕ್ಷನ್ ಮಾಡ್ಕೊಂಡಿರೋದು. ನಮ್ಮ ಓನರ್ ನಮಗೆ ಫಂಕ್ಷನ್ ಮಾಡ್ಕೊಳ್ಳಿ ಅಂತ ಒಪ್ಪಿಗೆ ಕೊಟ್ಟಿದ್ದರು. ಸೊ ಇದೆಲ್ಲ ನಮ್ಮ ರಿಲೇಟಿವ್ಸ್ಗಳು. ಹಾಗೆ ಇದಕ್ಕಿಂತ ಮುಂಚೆ ಒಂದು ಸಲ ನಾವು ಪುರೋಹಿತರನ್ನ ಕರೆಸಿಬಿಟ್ಟು ನಾಮಕರಣ ಎಲ್ಲ ಮಾಡಿಸಿದ್ವಿ. ಸೊ ಅದು ಅಂದರೆ 42 ಅಥವಾ 41 ಡೇಸ್ಗೆಲ್ಲನೇ, ಅಂದರೆ ಜಸ್ಟ್ ಜನ್ಮ ಹೆಸರು ಅಷ್ಟೇ ನಾವು ಕರೆದಿರ್ತೀವಿ, ಅವನಿಗೆ ಕರೆಯೋ ಹೆಸರು ನಾವು ಇನ್ನೂ ಇಟ್ಟಿರೋದಿಲ್ಲ. ಸೊ ಹಾಗಾಗಿ ನಾವು ಜಸ್ಟ್ ಇದೇ ಇಡಬೇಕು ಅಂತ ಗೆಸ್ ಮಾಡಿದ್ವಿ. ಸೊ ಇದು ಹೆಸರು ಇಡಬೇಕಂದ್ರೆ ನಮಗೆ ಆವಾಗ ನಾವು ತುಂಬ ಹೆಸರುಗಳನ್ನ ಚಾಯ್ಸ್ ಮಾಡಿದ್ವಿ, ಬಟ್ ನಮಗೆ ಇದೇ ಹೆಸರು ತುಂಬ ಇಷ್ಟ ಆಯಿತು. ಸೊ ಈ ದಿನ ತುಂಬ ಒಳ್ಳೆಯ ದಿನ, ಯಾಕೆಂದರೆ ನನ್ನ ಮಗನ ನಾಮಕರಣ ಇದೆ. ನನಗೆ ಏನು ಖುಷಿ ಅಂದರೆ ನನ್ನ ಮಗ ಹುಟ್ಟಿದಾಗಲೂ, ಹಾಗೆ ನನ್ನ ಮಗನ ನಾಮಕರಣ ಇರುವಾಗ, ಹಾಗೆ 45 ಡೇಸ್ಗೆ, ಹಾಗೆ 5 ಡೇಸ್ಗೆ, 11 ಡೇಸ್ಗೆ, ಹೀಗೆಲ್ಲ ಅದು ನಮ್ಮ ಕಡೆ ದೇವರು ಮಾಡ್ತಾರೆ. ಸೊ ಆ ದೇವ್ರು ಯಾವಾಗ ಮಾಡ್ತೀವಿ ಆ ಟೈಮಲ್ಲೆಲ್ಲ ಮಳೆ ಬಂದಿತ್ತು. ಇವತ್ತು ಕೂಡ ಮಳೆ ಬರ್ತಾಯಿತ್ತು. ಹೇಗಾದರೂ ಮಳೆ ಸ್ಟಾಪ್ ಆಗಬೇಕಂತ ದೇವರಲ್ಲಿ ಕೇಳ್ಕೊತಾ ಇದ್ವಿ. ಸೊ ಫೈನಲಿ ಮಳೆ ಸ್ಟಾಪ್ ಆಯಿತು. ಸೊ ಇದೆಲ್ಲ ಪುರೋಹಿತರನ್ನ ಕರೆಸ್ಬಿಟ್ಟು ನಾವೆಲ್ಲನೂ ಆಲ್ರೆಡಿ ಮುಗಿದಿತ್ತು. ಇದು ನಮ್ಮ ನಾಮಕರಣ ಅಂತ ನಾವು ಹೇಗೆ ಬೇಕಾದ್ರೆ ಮಾಡ್ಕೋಬೋದಾಗಿತ್ತು. ಅದಕ್ಕೋಸ್ಕರ ನಾವು, ಸೊ ನಮಗೆ ಗೊತ್ತಿರಲಿಲ್ಲ ಎಷ್ಟು ಜನರಿಗೆ ಹೇಳಬೇಕು ಅಂತ. ತುಂಬ ಅಂದರೆ ಸ್ವಲ್ಪನೇ ಜನ, ಮಿನಿಮಮ್ 70 ಮೆಂಬರ್ಸ್ ಅಂತ ಅಷ್ಟೇ ಕೌಂಟ್ ಮಾಡಿದ್ವಿ. ತುಂಬ ಜನರಿಗೆ ಹೇಳಬೇಕು ಅಂತ ಗೊತ್ತಾಗಲಿಲ್ಲ, ಸ್ವಲ್ಪ ಜನರಿಗೆ ಅಷ್ಟೇ ಹೇಳಿದ್ವಿ. ಆಮೇಲೆ ಗೊತ್ತಾಯಿತು ಎಲ್ರಿಗೂ ಹೇಳಬೇಕಾಗಿತ್ತು ಅಂತ. ಸೊ ಈ ಫಂಕ್ಷನ್ ನನ್ನ ಅಕ್ಕಪಕ್ಕದವರು, ಹಾಗೆ ನಮ್ಮ ಓನರು, ನಮ್ಮ ರಿಲೇಟಿವ್ಸ್ಗಳು ಎಲ್ಲರೂ ಕೂಡ ಬಂದಿದ್ದರು. ನಮ್ಮಮ್ಮ, ನಮ್ಮ ಅಕ್ಕ ಆಗಲಿ ಎಲ್ಲರೂ ಕೂಡ ಬಂದಿದ್ದರು. ಸೊ ಸುಮಾರು 8 ಗಂಟೆ ಎಲ್ಲ ಫಂಕ್ಷನ್ ನಡೀತಾ ಇತ್ತು. ಹಾಗೆ ನಮ್ಮ ಅಕ್ಕಪಕ್ಕದವರೆಲ್ಲರೂ ತುಂಬ ಒಳ್ಳೆಯವರು, ಬಟ್ ನಾವು ಅದರಲ್ಲಿ ಒಬ್ಬರನ್ನ ತುಂಬ ಮಿಸ್ ಮಾಡ್ಕೊಂಡಿದ್ವಿ. ತುಂಬ ಹಿರಿಯರಿದ್ದರು. ಇದು ವಿಡಿಯೋದಲ್ಲಿ ಅವ್ರು ಕೂಡ ಕಾಣಿಸ್ಕೋತಾರೆ. ಎಲ್ಲೋ ಸೀರೆ ಹಾಕ್ಕೊಂಡಿದ್ರು, ನನ್ನ ಪಕ್ಕದಲ್ಲೇ ನಿಂತ್ಕೊಂಡಿದ್ರು, ಮುಂದೆ ಬರ್ತಾರೆ ವಿಡಿಯೋದಲ್ಲಿ. ಸೊ ಅವ್ರನ್ನ ತುಂಬ ಮಿಸ್ ಮಾಡ್ಕೋತೀವಿ. ಇಷ್ಟು ದಿನ ಅವ್ರು ನಮ್ಮ ಜೊತೆನೇ ಇದ್ದರು, ಬಟ್ ಇವಾಗ ಇಲ್ಲ ಅವರು. ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಪ್ರೆಗ್ನೆನ್ಸಿಯಲ್ಲಿ ಇರುವಾಗ ನನಗೆ ತುಂಬ ಜನನೇ, ನಮ್ಮ ಬಿಲ್ಡಿಂಗಲ್ಲಿರೋರು ಎಲ್ಲರೂ ಕೂಡ ನನಗೆ ವಾಮಿಟ್ ಸ್ಟಾಪ್ ಆಗಲಿ ಅಂತ ಪ್ರತಿಯೊಬ್ಬರು ಕೂಡ ನನಗೆ ಊಟನ ಕೊಟ್ಟಿದ್ದರು. ನಿಜ ಹೇಳಬೇಕಂದ್ರೆ ಅವ್ರಿಗೆಲ್ಲರೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಒಬ್ಬರು ಕೈಗುಣೆಯಿಂದ ಊಟ ವಾಮಿಟ್ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾಯಿದ್ರು. ಸೊ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ನನಗೆ ಇಡ್ಲಿ ತುಂಬ ಇಷ್ಟ ಇತ್ತು. ಇಡ್ಲಿ ಎಲ್ಲರೂ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಾವು ಇರುವಂಥ ಬಿಲ್ಡಿಂಗ್ ಓನರ್ ತುಂಬ ಒಳ್ಳೆಯವರಿದ್ದಾರೆ. ಸುಮಾರು ವರ್ಷಗಳಿಂದ ನಾವು ಬಂದಾಗಿಂದ ನೋಡ್ತಾ ಇದ್ದೀವಿ, ಓನರ್ ತುಂಬ ಒಳ್ಳೆಯವರಿದ್ದಾರೆ. ನೀವು ಎಲ್ಲೇ ಆದರೂ ಬಾಡಿಗೆ ಮನೆ ಹಿಡಿದ್ರೂ ಕೂಡ ಮನೆ ಓನರ್ ಒಳ್ಳೆಯವರಿದ್ದರೆ ತುಂಬ ಚೆನ್ನಾಗಿರ್ತೀವಿ. ಯಾವುದೇ ರೀತಿ ನಮ್ಗೆ ತೊಂದರೆ ಇರೋದಿಲ್ಲ, ಏನೂ ಇರೋದಿಲ್ಲ. ಸೊ ಇಲ್ಲೆಲ್ಲ ತುಂಬ ಸೇಫ್ ಆಗಿದೆ, ಯಾಕೆಂದರೆ ಇದು ಏರ್ಫೋರ್ಸ್ ಏರಿಯಾ ಆಗುತ್ತೆ. ಹಾಗೆ ಓನರ್ ಕೂಡ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ, ಹಾಗೆ ತುಂಬ ಒಳ್ಳೆಯವರು ಕೂಡ ಇದ್ದಾರೆ.
ಥ್ಯಾಂಕ್ ಯು ವಿಡಿಯೋನ ನೋಡಿ.